ಬೆಳಗಾವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸೂಪರ್ಫಾಸ್ಟ್ ಎಕ್ಸ್‌ಪ್ರೆಸ್ ಬೆಳಗಾವಿಯಿಂದ ರವಾನಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 2 ರಲ್ಲಿ ಆಗಮಿಸಿದೆ. ಯಾರೋ ಮಾಡಿದ್ದಾರೆ ಚೇನ್ ಫುಲ್ಲು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡ್ಗಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಟ್ರೈನ್ ಜರ್ನಿ ಅಂತ. ಇದು ಟ್ರೈನ್ ಜರ್ನಿ ಇರೋದು 20654 ನಮ್ಮ BSF ಅಂದರೆ ನಮ್ಮ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಟ್ರೈನ್ ಜರ್ನಿ. ರೈಲ್ ಫ್ಯಾನ್ಸ್ ಎಲ್ಲ BSF ಅಂತ ಹೇಳ್ತಾರೆ. BSF ಶಾರ್ಟ್ ಫಾರ್ಮು ಬೆಳಗಾವಿ ಸೂಪರ್ ಫಾಸ್ಟ್, ಬೆಂಗಳೂರು ಸೂಪರ್ ಫಾಸ್ಟು. ಸೊ ಸದ್ಯಕ್ಕೆ ನಾನು ಬೆಳಗಾವಿಯಿಂದ ಈ ಟ್ರೈನ್ ಜರ್ನಿ ತೊಗೊಂಬರ್ತಿಲ್ಲ, ನಾನು ತೊಗೊಂಬರ್ತಿರೋದು ನಮ್ಮ ಧಾರವಾಡ ರೈಲ್ವೆ ಸ್ಟೇಷನಿಂದ. ಸುಮಾರು ನಮ್ಮ ಧಾರವಾಡ ಸಬ್ಸ್ಕ್ರೈಬರ್ಸು ಇದ್ದಾರೆ. ಸೊ ಇವತ್ತು ಧಾರವಾಡಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಧಾರವಾಡ ರೈಲ್ವೆ ಸ್ಟೇಷನಿಂದ ನಿಮಗೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಸೊ ಧಾರವಾಡ ರೈಲ್ವೆ ಸ್ಟೇಷನು ಮಾತಾಡೋಕ್ಕೆ ಹೋದರೆ ನಮ್ಮದು ವಂದೇ ಭಾರತ್ ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ಇನಾಗ್ರೇಟ್ ಆಗಿತ್ತಲ್ಲ, ಸೇಮ್ ಅದ್ರ ಜೊತೆನೇ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಹೊಸ ರೈಲ್ವೆ ಸ್ಟೇಷನು ಇನಾಗ್ರೇಟ್ ಆಗಿತ್ತು. ಮತ್ತು ರೀಸೆಂಟಾಗಿ ಇನ್ನೊಂದು ಗೇಟು ಪ್ಲ್ಯಾಟ್ಫಾರ್ಮ್ ನಂಬರ್ 4 ಸೈಡು ಒಂದು ಎಂಟ್ರಿ ಇನಾಗ್ರೇಟ್ ರೀಸೆಂಟಾಗಿ ಆಗಿತ್ತು. ಮತ್ತು ನೀವು ನೋಡೋಕೆ ಹೋದರೆ ಟೈಮ್ ಆಗಿದೆ, ಆಲ್ಮೋಸ್ಟ್ ನಮ್ಮ ಟ್ರೈನ್ ಬರೋ ಟೈಮ್ ಆಗಿದೆ, ಒಂದು 10-15 ನಿಮಿಷದಲ್ಲಿ ಬರುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಧಾರವಾಡ ರೈಲ್ವೆ ಸ್ಟೇಷನ್ನ. ಸೊ ನನಗೆ ತುಂಬ ಇಷ್ಟ ಆಯಿತು ಧಾರವಾಡ ರೈಲ್ವೆ ಸ್ಟೇಷನ್. ಹಿಂಗೆ ಗಾಡಿ ಎಲ್ಲ ಹೋಗುತ್ತೆ, ಹಂಗೆ ಡ್ರಾಪ್ ಮಾಡಿ ಹಿಂಗೆ ಬಿಟ್ಟು ಹೋಗುತ್ತೆ. ಸೊ ಧಾರವಾಡ ರೈಲ್ವೆ ಸ್ಟೇಷನ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಕೆ ಹೋದರೆ ಆಲ್ಮೋಸ್ಟ್ ಡೇ ಟೈಮಲ್ಲಿ ಎವ್ರಿ ಟ್ರೈನ್ ಬರುವಾಗ ನಿಮಗೆ ಒಂದು ಬಸ್ಸು ಇಲ್ಲಿ ಸಿಗ್ಬಿಡುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಎವ್ರಿ ಟ್ರೈನ್ ಬಂದಾಗ ನಿಮ್ಗೆ ಬಸ್ ಸಿಗುತ್ತೆ. ಸೊ ಕನೆಕ್ಟಿವಿಟಿ ನಿಮಗೆ ಬಸ್ ಕನೆಕ್ಟಿವಿಟಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ನಮ್ಮ ರುದ್ರಾಬಾಯ್ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ರುದ್ರಾಬಾಯ್ ಹೆಂಗಿದೆ ಫೀಲು? ಚೆನ್ನಾಗಿ ಅನ್ನಿಸ್ತದೆ, ಯಾಕಂದರೆ ಹೋಮ್ ಟೌನಿಂದ ಟ್ರಾವೆಲ್ ಮಾಡೋದು ಯಾವಾಗಲೂ ಬೇಜಾರು ಅನಿಸುತ್ತೆ. ಅನ್ಸುತ್ತಾ? ಅಂದರೆ ಹೋಮ್ ಟೌನ್ ಬಿಟ್ಟು ಹೋಗೋದು. ಓಕೆ. ಸೊ ಟ್ರಾವೆಲ್ ಮಾಡೋದು ಯಾವಾಗಿದ್ರು ಕ್ರೇಜೇ. ನನಗೆ 10,000 ಕೊಟ್ಟರು ನಾನು ಬಸ್ಸಲ್ಲಿ ಹೋಗೋಲ್ಲ, ಟ್ರೈನಲ್ಲೇ ಹೋಗೋದು. ಇಲ್ಲೆಲ್ಲ ಸ್ಪಾಟಿಂಗಿಗೆ ಬರ್ತಿದ್ದೆ ನಾನು, ಖುಷಿ ಆಗುತ್ತೆ. ನಾನು ಇಲ್ಲೇ ಹಾಸ್ಟೆಲ್ ಇತ್ತು, ಆವಾಗ ನಾನು ಬೆಳಗಾವಿ ಮೈಸೂರು ಧಾರವಾಡ ಮೈಸೂರು ಇತ್ತು. ಸೊ ಅದನ್ನು ನೋಡೋಕೆ ಬರ್ತಿದ್ದೆ, ಡಿಪಾರ್ಚರ್ ನೋಡ್ತಿದ್ದೆ ಕುಂತ್ಕೊಂಡು. ಸೊ ಗುಡ್ ಓಲ್ಡ್ ಡೇಸ್. ಅದು ಇದ್ರದ್ದು ಹೆಡ್ ಪೋಸ್ಟ್ ಆಫೀಸು, ಅಲ್ಲಿ ತಾಲಿಪಟ್ಟಿ ತಿಂದ್ವಿ ನಾವು. ತಾಲಿಪೇಟ್ ಅಂತ ಮರಾಠಿಯವ್ರು ಹೇಳ್ತಾರೆ, ನಾವು ತಾಲಿಪಟ್ಟಿ ಅಂತೀವಿ. ಹಾಂ, ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ರುದ್ರಾಬಾಯಿ ನಮ್ಮ ಕರ್ಕೊಂಡು ಹೋದ್ರು, ಡಿನ್ನರು ಟೇಸ್ಟ್ ಮಾಡಿಸಿದ್ರು, ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ತಾಲಿಪಟ್ಟು ನಾವು ಅಂತೀವಿ, ತಾಲಿಪಟ್ಟಿ ಅಂತ ಹೇಳ್ತಾರೆ. ನಮ್ಮ ಭಾಷೆದಲ್ಲಿ ತಾಲಿಪೀಟ್ ಅಂತ ನಾವು ಹೇಳ್ತೀವಿ, ತಾಲಿಪೀಟ್. ಸೊ ಮಾಡ್ಕೊಂಬಂದು ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಬನ್ನಿ ಎಂಟ್ರಿ ಹೊಡೆಯೋಣ ಧಾರವಾಡ ರೈಲ್ವೆ ಸ್ಟೇಷನ್ ಒಳಗಡೆ, ನೋಡೋಣ ಒಳಗಡೆ ಎಲ್ಲ ಹೆಂಗಿದೆ ಅಂತ. ಸೊ ನೀವು ನೋಡ್ಬೋದು ದೊಡ್ಡದಾಗಿ ಧಾರವಾಡ ಅಂತ ಹಾಕಿದ್ದಾರೆ ನೋಡಿ. ಇಲ್ಲೇ ಡ್ರಾಪ್ ಪಾಯಿಂಟು ಪಿಕಪ್ ಪಾಯಿಂಟ್ ಇಲ್ಲಿದೆ. ಇಲ್ಲಿ ಮೊನ್ನೆ ಹೆಂಗಿತ್ತಂದ್ರೆ ಅಣ್ಣ ಸ್ಟೇಷನು, ಇದೇನು ಏರಿಯಾ ಇದೆಯಲ್ಲ, ಇಲ್ಲಷ್ಟೇ ಸ್ಟೇಷನ್ದು ಇದು ಟಿಕೆಟ್ ಕೌಂಟರ್ ಇತ್ತು ಲೆಫ್ಟಿಗೆ. ಓ, ಇಷ್ಟೇ ಚಿಕ್ಕದು? ಚಿಕ್ಕದಿತ್ತು. ಇಲ್ಲಿ ಲೆಫ್ಟಿಗೆ ಫಸ್ಟು ಅನ್ರಿಸರ್ವ್ಡ್, ಆಮೇಲೆ ರಿಸರ್ವ್ಡ್ ಇತ್ತು. ಓಕೆ. ನಾವು ಫ್ರೆಂಡ್ಸ್ ಎಲ್ಲ, ನನಗೆ ಆನ್ಲೈನಲ್ಲಿ ಮಾಡಕ್ಕೆ ಬರ್ತಿತ್ತು, ಬಟ್ ಆ ಟಿಕೆಟ್ ಬುಕ್ ಮಾಡೋದು ಒಂದು ಕ್ರೇಜ್ ಅಲ್ಲ. ಸೊ ಎಲ್ಲ ಫುಲ್ ಬರೆದು ನೇಮ್ ಹಾಕಿ ಕೊಟ್ಟು ಆ ಟಿಕೆಟ್ ಬಂದಮೇಲೆ ಅದನ್ನು ಫೋಟೋ ಹೊಡ್ಕೊಂಡು ಅದು ಇನ್ನೂ ಇದೆ ನನ್ನ ಹತ್ರ. ನೈಸ್ ಮೆಮೊರಿ. ಇನ್ನೂ ಇದೆಯಾ? ಇನ್ನೂ ಇದೆ. ಯಾವುದೋ ಒಂದು ವಿಡಿಯೋ ನೋಡೋಣ ಮತ್ತೆ. ಫೈಲಲ್ಲಿ ಹಾಕಿಟ್ಟಿದ್ದೀನಿ, ತೊಗೊಂಬರ್ತೀನಿ ನೆಕ್ಸ್ಟ್ ವಿಡಿಯೋ. ಕಾಮೆಂಟ್ ಮಾಡಿ ಹೇಳಿ. ಹಾಂ. ನಿಮ್ಗೆ ಏನಾದರೂ ಬೇಕಂದ್ರೆ ಅದು ಹ್ಯಾಂಡ್ ರಿಟರ್ನ್ ಟಿಕೆಟ್ ಅಲ್ಲ, 10 ಕಾಮೆಂಟ್ ಬಂದರೆ ನಾನು ತೊಗೊಂಬರ್ತೀನಿ. ಓಕೆ, ತೊಗೊಂಬರ್ತೀನಿ, ಫಿಕ್ಸು. ಸೊ ನೀವು ನೋಡೋಕೆ ಹೋದ್ರೆ ಏನು ಚೆನ್ನಾಗಿಲ್ಲ ನೋಡಿ, ಡಿಸೈನ್ಸ್ ಎಲ್ಲ ಹಾಕಿದ್ದಾರೆ. ಸೊ ವಾಯು, ಅಗ್ನಿ. ಸೊ ನೀವು ನೋಡ್ಬೋದೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದೇ ನಮ್ಮ ಎಂಟ್ರಿ ಧಾರವಾಡ ರೈಲ್ವೆ ಸ್ಟೇಷನು ಒಳಗಡೆ. ಬನ್ನಿ ಹೋಗೋಣ. ಸೊ ಈಗ ನೀವು ಎಂಟ್ರಿ ಮಾಡ್ಕೊಂಬಂದರೆ ನಿಮಗೆ ರೈಟ್ ಸೈಡು ಫುಲ್ಲು ಬುಕ್ಕಿಂಗ್ ಕೌಂಟರ್ ಸಿಗ್ಬಿಡುತ್ತೆ. ATMs ಕೌಂಟರ್ಸು ಮತ್ತು ರಿಸರ್ವೇಷನು, ನಾನ್ ರಿಸರ್ವೇಷನ್ ಕೌಂಟರ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ನೀವು ಇದ್ ಕಡೆ ಲೆಫ್ಟ್ ಸೈಡ್ ನೀವು ಎಂಟ್ರಿ ಮಾಡಿದ್ರೆ ನೋಡಿದ್ರೆ ಜ್ಞಾನಪೀಠ ಅವಾರ್ಡೀಸ್ದು ಫುಲ್ಲು ಫೋಟೋಸ್ ಎಲ್ಲ ಇದೆ. ಸೊ ನಿಮ್ಗೊಂದು ಕ್ವೆಶನ್ನು, ಇದರಲ್ಲಿ ಧಾರವಾಡ ಅವರು ಯಾರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಹಿಂಗೆ ನೀವು ಸ್ಟ್ರೇಟಾಗಿ ನಡ್ಕೊಂಡು ಹೋದರೆ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಹೊಡ್ಬಿಡ್ತೀರಾ. ಸೊ ಇದು ನಾನು ಒಫಿಷಿಯಲಾಗಿ ಎಂಟ್ರಿ ಮಾಡಿದ್ದೀನಿ ಧಾರವಾಡ ರೈಲ್ವೆ ಸ್ಟೇಷನ್ನ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಸೊ ವಂದೇ ಭಾರತ್ ಬಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರೋದು. ಮತ್ತು ನೀವು ನೋಡ್ಬೋದು ಇಲ್ಲಿ ನಮ್ಮ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಹಾಲ್ಟ್ ಆಗಿದೆ. ಇದು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿತ್ತು ಧಾರವಾಡಗೆ. ಸ್ವಲ್ಪ ಹೊತ್ತಲ್ಲಿ ಧಾರವಾಡ ನೆಕ್ಸ್ಟ್ ಡೇ ಮಾರ್ನಿಂಗು ಧಾರವಾಡಿಂದ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಆಗಿ ಬೆಂಗಳೂರಿಗೆ ಹೋಗುತ್ತೆ. ಸೊ ಬೆಂಗಳೂರಿಗೆ ಹೋಗ್ಬಿಟ್ಟು ರೇಕ್ ಶೇರಿಂಗ್ ಶುರು ಆಗುತ್ತೆ. ಇಲ್ಲಿ ನೀವು ವೆಯ್ಟಿಂಗ್ ಹಾಲ್ಸ್ ನೋಡ್ಬೋದು. ರಿಸರ್ವ್ ಲಾಂಜ್ ಇಲ್ಲಿದೆ. ಅಪ್ಪರ್ ಕ್ಲಾಸ್ ಅಂದರೆ ರಿಸರ್ವೇಷನ್ ವೆಯ್ಟಿಂಗ್ ಕ್ಲಾಸ್ ಅವ್ರದ್ದೆಲ್ಲ ಇಲ್ಲಿರುತ್ತೆ. ಮತ್ತು ಜನರಲ್ ವೆಯ್ಟಿಂಗ್ ಲೇಡೀಸ್ದು, ಜನರಲ್ ವೆಯ್ಟಿಂಗ್ ಜೆಂಟ್ಸ್ದು ಅಲ್ಲಿ ನಿಮಗೆ ಸಿಗುತ್ತೆ. 11:46 ಆಗಿದೆ, ಟ್ರೈನ್ ಬರೋ ಟೈಮಿಂಗ್ ಆಗಿದೆ. ಬನ್ನಿ ಹೋಗೋಣ ಪ್ಲ್ಯಾಟ್ಫಾರ್ಮ್ಸ್ಗೆ. ಸೊ ನೀವು ನೋಡ್ಬೋದು AC ವೇಟಿಂಗ್ ಹಾಲ್ ಓಪನ್ ಇದೆ, ಬಟ್ ಇದು ಲೇಡೀಸು, ಅದು ಅಪ್ಪರ್ ಕ್ಲಾಸು, ಅದು ಜೆಂಟ್ಸು.
ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 3ಇಂದ ಡಿಪಾರ್ಚರ್ ತೊಗೊಂಡಿದೆ ಯಶವಂತಪುರ ವಾಸ್ಕೋಡಗಾಮ ಎಕ್ಸ್ಪ್ರೆಸ್. ನಾನು ಧಾರವಾಡದು ಫುಟ್ ಓವರ್ ಬ್ರಿಡ್ಜ್ ಯೂಸ್ ಮಾಡ್ಕೊಂಬಂದೆ, ನಾನೇ ಶಾಕ್ ಆಗಿಬಿಟ್ಟೆ ಗುರು. ನೋಡಿ ಹೆವಿ ದೊಡ್ಡದಿದೆ ಗುರು ಫುಟ್ ಓವರ್ ಬ್ರಿಡ್ಜು, ಸ್ಪೇಸ್ ಮಾತ್ರ ಸಕ್ಕತ್ತಾಗಿದೆ. ಕ್ರಿಕೆಟ್ ಮ್ಯಾಚೇ ನಾವು ಇಲ್ಲಿ ಆಡ್ಬೋದು. ರುದ್ರಾಬಾಯಿ ಗೊತ್ತೇ ಇದ್ದಿಲ್ಲ ಇಷ್ಟು ದೊಡ್ಡ ಫುಟ್ ಓವರ್ ಬ್ರಿಡ್ಜ್ ಇದೆ ಅಂತ. ಲಿಟ್ರಲಿ ಹೇಳ್ತೀನಿ, ನಾನು ದೀಪಾವಳಿಲಿ ಟ್ರಾವೆಲ್ ಮಾಡಿದ್ದು ಧಾರವಾಡದಿಂದ, ಸೊ ನೋಡೇ ಇರಲಿಲ್ಲ ನಾನು ಎಷ್ಟು ಚೆನ್ನಾಗಿದೆ ಅಂತ. 4th ಏನು ಓಪನ್ ಆಯ್ತಲ್ಲ ಅವಾಗಲೇ ಮೇ ಬಿ ಇದು ಓಪನ್ ಆಗಿರ್ಬೇಕು. ಹಾಂ, ಮೇ ಬಿ ರಾಣಿ ಕಮಲಾವತಿ ವೈಬ್ಸ್ ಕೊಡ್ತಿದ್ಯಲ್ಲ, ಸೇಮು ಬಿಟ್ಟು. ಬಟ್ ಸಕ್ಕತ್ ಅನಿಸ್ತಿದೆ ಗುರು, ಸಕ್ಕತ್. ನಮ್ಮ ಇಂಡಿಯನ್ ರೈಲ್ವೇಸ್ದು ಪ್ಲ್ಯಾಟ್ಫಾರ್ಮ್ಸು, ರೈಲ್ವೆ ಸ್ಟೇಷನ್, ಫುಟ್ ಓವರ್ ಬ್ರಿಡ್ಜ್ ಹಿಂಗೆಲ್ಲ ಡೆವಲಪ್ ಆಗ್ತಿದೆಯಲ್ಲ, ನನಗಂತೂ ತುಂಬ ಖುಷಿ ಅನಿಸ್ತಿದೆ. ನೀವು ಅನ್ಕೊಂತಿರ್ಬೋದು ನಾನು ಬೆಳಗಾವಿ ಸೂಪರ್ ಫಾಸ್ಟು ಆಲ್ರೆಡಿ ರೀಸೆಂಟಾಗಿ ಮಾಡಿದ್ದೆ ಟ್ರೈನ್ ಜರ್ನಿ, ತಿರ್ಗಾ ಏನಕ್ಕೆ ಮಾಡ್ತೀನಿ ಅಂತ. ತಿರ್ಗಾ ಏನಕ್ಕೆ ಮಾಡ್ತೀನಿ ಅಂದರೆ ಟ್ರೈನ್ ಟೈಮಿಂಗ್ಸ್ ಚೇಂಜ್ ಆಗಿದೆ. ಸೊ ಆ ಟ್ರೈನ್ ಟೈಮಿಂಗ್ಸ್ಗೋಸ್ಕರನೇ ತಿರ್ಗಾ ನಾನು ಟ್ರೈನ್ ಜರ್ನಿ ಮಾಡ್ತಿರೋದು. ಬನ್ನಿ ಹೋಗೋಣ ಪ್ಲ್ಯಾಟ್ಫಾರ್ಮ್ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಟ್ರೈನ್ ಬರುತ್ತೆ, ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡೋಣ. ಇದು ನಾನು ಬಂದುಬಿಟ್ಟಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಮತ್ತು 3ಗೆ. ಪ್ಲ್ಯಾಟ್ಫಾರ್ಮ್ 4 ಅಲ್ಲಿದೆ, ಅಲ್ಲಿಂದನೇ ಒಂದು ಎಕ್ಸಿಟ್ ಇದೆ, ಎಕ್ಸಿಟ್ ಎಂಟ್ರಿ ನೀವು ಕರಿಬೋದು. ಮತ್ತು ಟೈಮಿಂಗ್ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಸೊ ಟೈಮಿಂಗ್ ಬಗ್ಗೆ ಹೇಳೋಕ್ಕೋದ್ರೆ ಮೊದಲು ನಮ್ಮ ಬೆಂಗಳೂರು ಸೂಪರ್ ಫಾಸ್ಟು ಸ್ಟಾರ್ಟ್ ಆಗ್ತಿತ್ತು ಬೆಳಗಾವಿಯಿಂದ 9:15 PM. ಸೊ ಇವಾಗ ಚೇಂಜ್ ಮಾಡಿ 10 PM ಮಾಡಿಬಿಟ್ಟಿದ್ದಾರೆ. ಸೊ ಅದು ಡಿಲೇ ಮಾಡಿದ್ದಾರೆ. ಸೊ ಅದರಿಂದ ನಮ್ಮ ಧಾರವಾಡಿಗೆ ಮೊದಲು 9:15 ಸ್ಟಾರ್ಟ್ ಆಗುವಾಗ 11:05 ಅಪ್ರಾಕ್ಸಿಮೇಟ್ಲಿ 11:05ಗೆ ಬಂದುಬಿಡ್ತಿತ್ತು ಧಾರವಾಡಿಗೆ. ಬಟ್ ಇವಾಗ 11:53 ಅಪ್ರಾಕ್ಸಿಮೇಟ್ಲಿ ಧಾರವಾಡಿಗೆ ಬರುವ ಟೈಮಿಂಗು ಇದೆ. 2 ಮಿನಿಟ್ಸ್ ಸ್ಟಾಪಲ್ಲಿ ಸಿಗುತ್ತೆ, ಅದಾದಮೇಲೆ ನಾವು ಇಲ್ಲಿಂದ ಹೊರಡ್ಬಿಡ್ತೀವಿ. ಸೊ ಟೈಮಿಂಗ್ ಚೇಂಜ್ ಆಗಿದೆ, ಅದಕ್ಕೆ ನಾನು ಸದ್ಯಕ್ಕೆ ಇಲ್ಲಿಂದ ವೀಡಿಯೋ ಮಾಡ್ತಿರೋದು. ಮತ್ತು ಟೈಮಿಂಗ್ಸ್ ಬಗ್ಗೆ ನಿಮಗೆ ಬೆಳಗಾವಿಯಿಂದ ಅಪ್ಡೇಟ್ ಕೊಟ್ಬಿಟ್ಟೆ, ಇವಾಗ ಧಾರವಾಡಿಂದ ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಿ. ಟೈಮ್ ಚೇಂಜ್ ಇದು. ತುಂಬ ಚಿಕ್ಕದು ಫ್ರೈಟ್ ಟ್ರೈನ್ ಇತ್ತಿದ್ದು, ತುಂಬ ಅಂದರೆ ತುಂಬ ಚಿಕ್ಕದು. ನಾನೇ ಶಾಕ್ ಆಗಿಬಿಟ್ಟೆ. ವೀಡಿಯೋ ಕ್ಲೋಸ್ ಮಾಡೋದಿದ್ರೆ ಅಷ್ಟೊತ್ತು ಫ್ರೈಟ್ ಟ್ರೈನ್ ಬೋಗೀಸೆ ಖಾಲಿ ಆಯಿತು. ಇದು ನಮ್ಮ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅರೈವ್ ಆಗ್ತಿದೆ ಧಾರವಾಡಿನ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ಬೆಳಗಾವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಬೆಳಗಾವಿಯಿಂದ ರವಾನಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 2 ರಲ್ಲಿ ಆಗಮಿಸಿದೆ. ಇದು ನಾವು ಹೊರಟ್ಬಿಟ್ಟಿದ್ದೀವಿ ಧಾರವಾಡ ರೈಲ್ವೆ ಸ್ಟೇಷನ್ ಇಂದ. ನಮ್ಮ ಈ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಧಾರವಾಡಕ್ಕೆ ಬರುವ ಟೈಮಿಂಗು 11:53 ನೈಟಲ್ಲಿ 2 ನಿಮಿಷ ಸ್ಟಾಪ್ ಸಿಗುತ್ತೆ. 11:55ಗೆ ಹೊರಡುವ ಟೈಮಿಂಗು. ನಮ್ಮ ಗಾಡಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 12:11 ನೈಟಲ್ಲಿ ಬಂದಿದೆ. ಅಪ್ರಾಕ್ಸಿಮೇಟ್ಲಿ 2-3 ಸ್ಟಾಪ್ಸ್ ಆದಮೇಲೆ 2-3 ಮಿನಿಟ್ಸ್ ಸ್ಟಾಪ್ಸ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಧಾರವಾಡ ರೈಲ್ವೆ ಸ್ಟೇಷನಿಂದ.
ಗುರು, ಟ್ರೈನ್ ನಂಬರ್ 20654 ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 12:20 ನೈಟು. 10 ನಿಮಿಷ ಸ್ಟಾಪ್ ಸಿಗುತ್ತೆ. 10 ನಿಮಿಷ ಸ್ಟಾಪ್ ಆದಮೇಲೆ ನಾವು ಹೊರಡ್ಬಿಡ್ತೀವಿ. ಇದು ಹೊಸ ಟೈಮಿಂಗು. ಅಲ್ಲೇ ಟೈಮಿಂಗ್ ಇದ್ದಿದ್ದು 11:30 ಬರ್ತಿತ್ತು. 11:40ಗೆ ಹುಬ್ಬಳ್ಳಿ ಜಂಕ್ಷನ್ನಿಂದ ಹೊರಡ್ಬಿಡ್ತಿತ್ತು. ಬಟ್ ಇವಾಗ ಟೈಮಿಂಗ್ ಚೇಂಜ್ ಆಗಿದೆ, ಪುಷ್ ಅಪ್ ಮಾಡಿದ್ದಾರೆ. ಟೈಮಿಂಗ್ ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ಮೊದಲು ನಮ್ಮ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿತ್ತು ಹುಬ್ಬಳ್ಳಿ ಜಂಕ್ಷನಿಂದ. ಬಟ್ ಇವಾಗ ಅದಾಗ್ತಿಲ್ಲ. ಇವಾಗ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ನಮ್ಮ ಮುಂದೆ ಹೋಗುತ್ತೆ, ನಾವು ಅದರ ಹಿಂದೆ ಹೋಗ್ತಾ ಇರ್ತೀವಿ. ಸೊ ನಾವು ಬಂದಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಹುಬ್ಬಳ್ಳಿ ಜಂಕ್ಷನಲ್ಲಿ. ಸೊ ನೀವು ನೋಡೋಕೆ ಹೋದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 7ಅಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ನಿಂದ ಚಿತ್ರದುರ್ಗಕ್ಕೆ ಹೋಗುವ ಮೆಮು ನಿಂತ್ಕೊಂಡಿದೆ. ಇದು ನಾಳೆ ಹೋಗುತ್ತೆ. ಮತ್ತು ಪಕ್ಕದಲ್ಲಿ ವ್ಯಾಗ್ನೈನ್ ಇದೆ. ಮತ್ತು ಅದ್ರ ಪಕ್ಕದಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ SSS ಹುಬ್ಬಳ್ಳಿಯಿಂದ ಗುಂತಕಲ್ಗೆ ಹೋಗುವ ಮೆಮು ಟ್ರೈನ್ ನಿಂತ್ಕೊಂಡಿದೆ. ಸೊ ಇನ್ನೂ ಸ್ವಲ್ಪ ಮುಂದೆ ನಾವು ನಡ್ಕೊಂಡು ಹೋದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಬಂದುಬಿಡುತ್ತೆ. ಸೊ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮತ್ತು 8 ಸೇರಿಸಿದ್ರೆ ಹುಬ್ಬಳ್ಳಿ ಜಂಕ್ಷನ್ ಹ್ಯಾಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ರೆಕಾರ್ಡ್. ನಾವು ಹುಬ್ಬಳ್ಳಿ ಜಂಕ್ಷನ್ಗೆ ಅರೌಂಡ್ 12:37 12:38 ನೈಟಲ್ಲಿ ಬಂದಿದ್ದೀವಿ. ಇದು ಅರೌಂಡ್ 12:47 ನೈಟಲ್ಲಿ ನಾವು ಹೊರಟ್ಬಿಟ್ಟಿದ್ದೀವಿ SSS ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನೀವು ಅಂದ್ಕೊಂಬಿಡಿ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಹತ್ತು ಕಡೆ ಎಂಡ್ ಆಗಿದೆ ಅಂತ. ಸೊ ನಾವಿಲ್ಲಿ ಡೈವರ್ಷನ್ ತೊಗೊತಿದ್ದೀವಿ, ಟ್ರ್ಯಾಕ್ ಚೇಂಜ್ ಮಾಡ್ತಿದ್ದೀವಿ. ಸೊ ನೀವು ನೋಡ್ಬೋದು, ಟ್ರ್ಯಾಕ್ ಚೇಂಜ್ ಮಾಡಿದ ತಕ್ಷಣ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಹತ್ತು ಕಡೆ ಮುಂದೆ ಕಾಣಿಸ್ತಿದೆಯಲ್ಲ ಶೆಡ್ ಎಲ್ಲ, ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 8. ಗುಡ್ ಮಾರ್ನಿಂಗ್ ದೊಡ್ಡಬಳ್ಳಾರಿ ರೈಲ್ವೆ ಸ್ಟೇಷನಿಂದ. ಸೊ ಇಲ್ಲಿ ಜಸ್ಟ್ ಒಂದು 30 ಸೆಕೆಂಡ್ಸ್ ನಮಗೆ ಸ್ಟಾಪ್ ಕೊಟ್ಟಿದ್ರು. ಸೊ ಈಗ ನಾವು ಹೊರಟ್ಬಿಟ್ಟಿದ್ದೀವಿ ದೊಡ್ಡಬಳ್ಳಾರಿಯಿಂದ. ತುಮಕೂರು 5:20 ಟೈಮ್ ಇತ್ತು. ತುಮಕೂರೆಲ್ಲ ನಾವು ಕ್ರಾಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಯಶವಂತಪುರ. ಯಾರೋ ಚೈನ್ ಪುಲ್ ಮಾಡಂಗಿದ್ದಾರೆ ಅನಿಸಿದೆ. ಇಲ್ಲ ಅಲ್ಲಿ ಮುಂದೆ ನಮ್ಮ ಬೆಂಗಳೂರು ಧಾರವಾಡ ವಂದೇ ಭಾರತ್ ಬರ್ತಿದೆ, ನೀವು ನೋಡ್ಬೋದು. ಆ್ಯಕ್ಚುಲಿ ALP ಬಂದು ಕೆಳಗಡೆ ಇಳಿದ್ರು. ಸೊ ಐ ಗೆಸ್ ಮುಂದೆ ಯಾರು ಚೈನ್ ಪುಲ್ ಮಾಡಿದ್ದಾರೆ ನಮ್ಮ ಗಾಡಿದು. ಆವಾಗಲೇ ಹಾರ್ನ್ ಬಂತಲ್ಲ, ಅದು ನಮ್ಮ ಗಾಡಿದಿಲ್ಲ, ಒಂದೇ ಬರ್ದಿದ್ದು ಯಾರೋ ಮಾಡಿದ್ದಾರೆ ಚೈನ್ ಪುಲ್ಲು. ಅಲ್ಲಿ ನೀವು ನೋಡ್ಬೋದು ನಮ್ಮ ALP ಓಡ್ತಾವ್ರೆ. ಸೊ ಮುಂದೆಯಿಂದ ಚೈನ್ ಪುಲ್ ಆಗಿತ್ತು ಆ್ಯಕ್ಚುಲಿ.
ಪ್ರೆಷರ್ ಇವಾಗ ಕರೆಕ್ಟ್ ಮಾಡಿದ್ರು. ಇವಾಗ ಒಂದು ಸ್ವಲ್ಪದಲ್ಲಿ ನಾವು ಹೊಡ್ತೀವಿ ನೋಡಿ. ಅವ್ರು ನಮ್ಮ LP. ಚೈನ್ ಫುಲ್ ಬೈ ಮಿಸ್ಟೇಕ್ ಆಗಿರ್ಬೋದು ಅನಿಸ್ತಿದೆ ಮಲ್ಗೋದಲ್ಲಿ ಯಾರಿಗೂ. ಯಾಕಂದರೆ ಫ್ಲ್ಯಾಟ್ 110ಇಂದ ಸ್ವಲ್ಪ ಸೆಕೆಂಡ್ಸಲ್ಲೇ ನಾವು ನಿಲ್ಲಿಸ್ಬಿಟ್ರಿ. ಈಗ ಪ್ರೆಷರ್ ಎಲ್ಲ ನಾರ್ಮಲೈಸ್ ಮಾಡಿ ಬ್ರೇಕ್ ಟೆಸ್ಟಿಂಗ್ ಮಾಡಿ LP ಅವರು ಗಾಡಿಗೆ ಸಿಗ್ನಲ್ ಕೊಟ್ಟು ಇವಾಗ ನಾವು ಹೊರಟ್ಬಿಟ್ಟಿದ್ದೀವಿ. ಎಲ್ಲೋ ಒಂದು ಜಾಗದಿಂದ, ಆ್ಯಕ್ಚುಲಿ ಗೊತ್ತಿಲ್ಲ ಯಾವ ಜಾಗ ಇದು. ಬಟ್ ಚೈನ್ ಫುಲ್ಲು ಬೈ ಮಿಸ್ಟೇಕಾಗಿ ಮಾಡಿರ್ತಾರ ಅಥವಾ ಏನಂತ ನನಗಂತೂ ಐಡಿಯಾ ಇಲ್ಲ ಅವರು. ಗುರು ಇದು ನಾವು ತಲುಪಿದ್ದೀವಿ ಯಶವಂತಪುರ ಜಂಕ್ಷನ್ಗೆ. ಸೊ ಬರುವ ಟೈಮಿಂಗು 6:33 AM, 6:35 ಹೋಗುವ ಟೈಮಿಂಗು. ಬಟ್ ನಾವು ಇದನ್ನು ಹಳೆ ಟೈಮಿಂಗ್ ಬಂದಿದ್ದೀವಿ 6:57ಗೆ ಮತ್ತು 7 o'clock ಹೋಗುವ ಟೈಮಿಂಗ್ಗೆ. ಸೊ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಮೇಜರ್ ಟೈಮಿಂಗ್ ಚೇಂಜ್ ಆಗಿರೋದು ಬೆಳಗಾವಿಯಿಂದ, ಧಾರವಾಡಿಂದ ಮತ್ತು ಹುಬ್ಬಳ್ಳಿಯಿಂದ ಮತ್ತು ಯಶವಂತಪುರದಿಂದ, SBCಯಿಂದ ಅಂತೂ ಸೇಮ್ ಇದೆ, ಟೈಮ್ ಆಗಿದೆ. ಸೊ ಸೆಂಟ್ರಲ್ಲಿ ದಾವಣಗೆರೆಯಲ್ಲಿ ಏನು ಟೈಮ್ ಚೇಂಜ್ ಇಲ್ಲ. ಅದಾದಮೇಲೆ ನಿಮ್ಗೆ ಅರಸೀಕೆರೆ, ತುಮಕೂರು ಅಲ್ಲೆಲ್ಲ ಮಿನಿಮಲ್ ಟೈಮಿಂಗ್ ಚೇಂಜಸ್ ಎಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಅದೆಲ್ಲ ಟೈಮಿಂಗು ನಿಮಗೆ ಇವಾಗ ನಾನು ಸ್ವಲ್ಪದಲ್ಲಿ ತಿಳಿಸ್ತೀನಿ. ಯಶವಂತಪುರ ಡಿಪಾರ್ಚರ್ ಕ್ಯಾಪ್ಚರ್ ಮಾಡೋಣ ಫಸ್ಟು. 1 ನಿಮಿಷದಲ್ಲೇ ನಾವು ಡಿಪಾರ್ಚರ್ ತೊಗೊಂಡ್ಬಿಟ್ರಿ ಯಶವಂತಪುರ ಜಂಕ್ಷನಿಂದ. 6:57 AM ಬಂದಿದ್ದೀವಿ, 6:58 AMಗೆ ಹೊರಟ್ಬಿಟ್ಟಿದ್ದೀವಿ. ಗುರು ಇವಾಗ ಟೈಮಿಂಗ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಳ್ತೀನಿ. ಸೊ ಬೆಳಗಾವಿಯಿಂದ ಬೆಂಗಳೂರವರೆಗೂ ಸ್ಟಾಪ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಫಸ್ಟು ಬೆಳಗಾವಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಧಾರವಾಡ ಬರುತ್ತೆ. ಅದಾದಮೇಲೆ ನಮ್ಮ ಹುಬ್ಬಳ್ಳಿ, ಅದಾದಮೇಲೆ ದಾವಣಗೆರೆ ಬರುತ್ತೆ, ಅರಸೀಕೆರೆ, ತುಮಕೂರು, ಯಶವಂತಪುರ, ನಮ್ಮ KSR ಬೆಂಗಳೂರು ಲಾಸ್ಟ್ ಸ್ಟಾಪ್ ಬಂದ್ಬಿಡುತ್ತೆ. ಸೊ KSR ಬೆಂಗಳೂರಲ್ಲಿ ಏನು ಟೈಮಿಂಗ್ ಚೇಂಜ್ ಇಲ್ಲ. 7:30 AM ಬರುವ ಟೈಮಿಂಗು 7:30 AMಗೆ ಇವಾಗಲೂ ನ್ಯೂ ಟೈಮ್ ಟೇಬಲ್ಲು ಇದೆ, ನ್ಯೂ ಟೈಮಿಂಗ್ಸು. ಮೊದಲು ಓಲ್ಡ್ ಟೈಮಿಂಗ್ಸ್ ಬೆಳಗಾವಿಯಿಂದ 9:15 PM ಹೊರಡ್ತಿತ್ತು ನಮ್ಮ ಈ ಟ್ರೈನು, ಇವಾಗ 10 PM ಆಗಿದೆ. ಧಾರವಾಡಕ್ಕೆ ಬರ್ತಾ ಬರ್ತಾ ಟೈಮಿಂಗ್ ಮೊದಲು ಇದ್ದಿದ್ದು ಅಲ್ಲಿದು 11:03ಗೆ 2 ನಿಮಿಷ ಸ್ಟಾಪ್ ಕೊಟ್ಟು 11:05 ಹೊರಡ್ತಿತ್ತು, ಇವಾಗ 11:53 ಆಗಿದೆ. ಈಗ ನಮ್ಮದು 2 ನಿಮಿಷ ಸ್ಟಾಪ್ ಕೊಟ್ಟು 11:55ಗೆ ಹೊರಟ್ಬಿಡುತ್ತೆ. ಮತ್ತು ಓಲ್ಡ್ ಟೈಮಿಂಗ್ ಹುಬ್ಬಳ್ಳಿಯಲ್ಲಿ ಇದ್ದಿದ್ದು ಅಪ್ರಾಕ್ಸಿಮೇಟ್ಲಿ 11:35, 11:30 ಇತ್ತು. 10 ಮಿನಿಟ್ಸ್ ಸ್ಟಾಪ್ ಕೊಟ್ಟು ಹುಬ್ಬಳ್ಳಿಯಿಂದ ಹೊರಡ್ತಿತ್ತು. ಮತ್ತು ಇವಾಗ ನ್ಯೂ ಟೈಮಿಂಗ್ ಬಂದು 12:20 ಆಗಿದೆ. 12:20 ನೈಟು.
11:35 12:20. ಸೊ ಮೇಜರ್ ಚೇಂಜ್ ಆಗಿದೆ ಈ 3 ಸ್ಟೇಷನಲ್ಲಿ. ಮತ್ತು ಇವಾಗ ದಾವಣಗೆರೆ ಮಾತಾಡೋಕೆ ಹೋದರೆ ದಾವಣಗೆರೆ 2:10 ಇವಾಗಲೂ ಬರುವ ಟೈಮಿಂಗ್ ಹೊಸ ಟೈಮಿಂಗ್ಸು, ಅಲ್ಲೇ ಟೈಮಿಂಗ್ಸು 2:10. 2 ನಿಮಿಷ ಸ್ಟಾಪ್ ಕೊಡುತ್ತೆ. 2 ನಿಮಿಷ ಸ್ಟಾಪ್ ಕೊಟ್ಟಾದ್ಮೇಲೆ ಹೊರಟ್ಬಿಡುತ್ತೆ ದಾವಣಗೆರೆಯಿಂದ. ಇವಾಗ ಅರಸೀಕೆರೆ ಬಗ್ಗೆ ಮಾತಾಡೋಕೆ ಹೋದರೆ ಅರಸೀಕೆರೆ ಮೊದಲು 4:13ಗೆ ಬರ್ತಿತ್ತು. ಅದಾದಮೇಲೆ 2 ನಿಮಿಷ ಸ್ಟಾಪ್ ಕೊಟ್ಟು ಹೊರಡ್ಬಿಡ್ತಿತ್ತು. ಇವಾಗ ಏನು ಮಾಡಿದ್ದಾರೆ, ಒಂದು 3 ನಿಮಿಷ ಬೇಗ ಮಾಡಿದ್ದಾರೆ ಅಷ್ಟೇ. ಏನು ಮೇಜರ್ ಚೇಂಜಸ್ ಇಲ್ಲ. 4:10ಗೆ ಬರುತ್ತೆ, 4:12ಗೆ ಹೊರಟ್ಬಿಡುತ್ತೆ ಅರಸೀಕೆರೆಯಿಂದ. ಮೊದಲು ಓಲ್ಡ್ ಟೈಮ್ ಟೇಬಲ್ ತುಮಕೂರ್ದು ಮಾತಾಡೋಕೆ ಹೋದರೆ 4:28 AM ಇತ್ತು, 4:30 AMಗೆ ಹೊರಟ್ಬಿಡ್ತಿದ್ರಿ. ಇವಾಗ 4:20 AM ಬರುತ್ತೆ, 4:22 AMಗೆ ಹೊರಟ್ಬಿಡುತ್ತೆ. ಮಿನಿಮಲ್ ಚೇಂಜ್ ತಿರ್ಗಾ. ಓಲ್ಡ್ ಟೈಮಿಂಗು ನಮ್ಮ ಯಶವಂತಪುರದಲ್ಲಿ ಇದ್ದಿದ್ದು 6:58 7ಗೆ ಹೊರಡ್ತಿತ್ತು. ಇವಾಗ 6:28ಗೆ ಬರುವ ಟೈಮಿಂಗು, 6:30 ಹೊರಡುವ ಟೈಮಿಂಗು. SBCಯಲ್ಲಿ ಸೇಮ್ ಟೈಮಿಂಗ್ಸ್, ಏನು ಟೈಮಿಂಗ್ಸ್ ಚೇಂಜ್ ಇಲ್ಲ. 7:30 ಮೊದಲು ಟೈಮ್ ಇತ್ತು, 7:30 ಇವಾಗಲೂ ಟೈಮ್ ಇದೆ ಆ್ಯಕ್ಚುಲಿ. ಸೊ ಒಂದು ಕಡೆ ನಿಮಗೆ ಓಲ್ಡ್ ಟೈಮಿಂಗ್ಸು, ಇನ್ನೊಂದು ಕಡೆ ನಿಮಗೆ ನ್ಯೂ ಟೈಮಿಂಗ್ಸ್ ಹಾಕಿರ್ತೀನಿ. ಸೊ ದಟ್ ನೀವು ಕಂಪೇರ್ ಮಾಡಿ ಆರಾಮಾಗಿ ನೋಡ್ಬೋದು ಟೈಮಿಂಗ್ಸ್ ಎಲ್ಲ ಬೇಕಂದರೆ. ಇದು ನಾನು ನಿಮಗೆ ಹುಬ್ಬಳ್ಳಿಯಲ್ಲಿ ಹೇಳಿದ್ನಲ್ಲ, ಗೋಲ್ ಗುಂಬಜ್ ನಮ್ಮನ್ನ ಓವರ್ಟೇಕು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಮುಂದೆ ಅಂತ. ಬಟ್ ನಾವು ಎಲ್ಲಿ ಗೋಲ್ ಗುಂಬಜ್ನ ಓವರ್ಟೇಕ್ ಮಾಡಿದೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಗುರು. ಅದು ಆಲ್ಮೋಸ್ಟ್ ಡಾರ್ಕ್ ಇತ್ತು. ಸೊ ಅದಕ್ಕಾಗಿ ಅವಾಗ ಗೊತ್ತಾಗಲಿಲ್ಲ. ಮತ್ತು ಜೆ ಎಸ್ ಕ್ರಾಸಿಂಗು ಮಿಸ್ ಆಯಿತು. ಯಾಕಂದರೆ ಅದು ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ಐ ಗೆಸ್ ವಾಶ್ರೂಮ್ಗೆ ಹೋದೆ ಉಚ್ಚೆ ಮಾಡೋಕ್ಕೆ. ಸೊ ಆವಾಗ ಅದು ಕ್ರಾಸಿಂಗ್ ಆಯ್ತು ಅನಿಸ್ತಿದೆ. ಗುರು ಟ್ರೈನ್ ನಂಬರ್ 20654 ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ತಲುಪಿದೆ. SBC ಅಂದರೆ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ಗೆ. ಸೊ ಬರುವ ಟೈಮಿಂಗು 7:30 AM. ನಾವು ತಲುಪಿದ್ದೀವಿ 7:10 AMಗೆ, 20 ಮಿನಿಟ್ಸ್ ಬಿಫೋರ್ ಟೈಮಿಂಗು. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ರೇಕ್ ಶೇರಿಂಗ್ ಮಾಡುತ್ತೆ. ನಮ್ಮ ಕ್ವೀನ್ ಅಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ನಮ್ಮ ಟ್ರೈನ್ ಇದೆ. KSR ಬೆಳಗಾವಿ KSR ಬೆಂಗಳೂರು, KSR ಬೆಂಗಳೂರಿಂದ ಸಾಂಗ್ಲಿವರೆಗೂ ಹೋಗುತ್ತೆ. ಮತ್ತು ಟಿಕೆಟ್ ಫೇರ್ ಬಗ್ಗೆ ಮಾತಾಡೋಕೆ ಹೋದರೆ ನೀವು ಯಾವ ಧಾರವಾಡಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಿದ್ರೆ ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ 335 ರೂಪೀಸ್ ಪೇ ಮಾಡಬೇಕಾಗತ್ತೆ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರ್ಬೋದು. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.